ಇನ್ನು ಎಲ್ಲ ರಾಜಕೀಯ ಹಂಗಾಮಗಳ ಮಧ್ಯೆ ಇವತ್ತಿನಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಇಂದಿನಿಂದ ವಿಧಾನಮಂಡಲ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರು ಇವತ್ತು ಭಾಷಣವನ್ನ ಮಾಡಲಿದ್ದಾರೆ. ರಾಜ್ಯಪಾಲರ ಭಾಷಣದ ನಂತರ ಉಭಯ ಸದನಗಳ ಕಲಾಪ ಗುರುವಾರದವರೆಗೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಯಾಗುತ್ತೆ. ಆಡಳಿತ ಪ್ರತಿಪಕ್ಷಗಳ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ಸಹಜವಾಗಿ ಇರಲಿದೆ. ಮಾರ್ಚ್ 7ರಂದು ಬಜೆಟ್ ಮಂಡನೆ ಆಗತ್ತೆ. 7ನೇ ತಾರೀಕು 16ನೇಯ ಬಜೆಟ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡನೆ ಮಾಡಲಿದ್ದಾರೆ. 4 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನು ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ. ಇಲ್ಲಿವರೆಗೂ ಕೂಡ ಅನೇಕ ಮೀಟಿಂಗ್ಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ರಾಜ್ಯಪಾಲರು ಜಂಟಿ ಸದನವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಗುರುವಾರದವರೆಗೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗಲಿದೆ. ಇನ್ನು ಸರ್ಕಾರದ ವಿರುದ್ಧ ದೋಸ್ತಿ ಪಡೆ ಸಮರಕ್ಕೆ ರೆಡಿಯಾಗಿದೆ. ಅಧಿವೇಶನದ ಮೊದಲ ದಿನವೇ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ತಂತ್ರ ಹೆಣೆದಿದೆ. ವಿಪಕ್ಷಗಳ ವಿರುದ್ಧ ಕಾಂಗ್ರೆಸ್ ಪ್ರತ್ಯಸ್ತ್ರಗಳು ಕೂಡ ರೆಡಿಯಾಗಿದೆ. ಯಾವ್ಯಾವ ವಿಚಾರಕ್ಕೆ ವಿಪಕ್ಷ ಆಡಳಿತಾರೂಢ ಸರ್ಕಾರವನ್ನ ಕಟ್ಟಿ ಹಾಕತ್ತೆ ಅನ್ನೋದನ್ನ ಅರಿತು ಕಾಂಗ್ರೆಸ್ ಕೂಡ ವಿಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ರೆಡಿಯಾಗಿದೆ. ಪ್ರತಿಪಕ್ಷಗಳಿಗೆ ತಿರುಗೇಟು ಕೊಡೋದಕ್ಕೆ ಕಾಂಗ್ರೆಸ್ ತಯಾರಿ ಮಾಡಿಕೊಂಡಿದೆ. ಪ್ರತಿಪಕ್ಷಗಳಿಗೆ ತಕ್ಕ ಉತ್ತರ ಕೊಡೋದಕ್ಕೆ ಕೈಪಡೆ ಸಜ್ಜಾಗಿದೆ. ಬಿಜೆಪಿ ಭಿನ್ನಮತದ ಲಾಭ ಪಡೆಯೋದಕ್ಕೆ ಕಾಂಗ್ರೆಸ್ ಲೆಕ್ಕಾಚಾರ ಹಾಕಿದೆ. ಬನ್ನಿ ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಇದೀಗ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಸೊ ಈ ಅಧಿವೇಶನದಲ್ಲಿ ವಿಪಕ್ಷಗಳನ್ನು ಎದುರಿಸೋದಕ್ಕೆ ಕಾಂಗ್ರೆಸ್ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ? ಏನೆಲ್ಲ ಈ ಬಾರಿ ಇಂಟ್ರೆಸ್ಟಿಂಗ್ ಆಗಿರಬಹುದು? ಮಧುಕರ್, ಕಾಂಗ್ರೆಸ್ನ ಬಳಿ ಕೋವಿಡ್ ವರದಿ ಬೆಳಗಾವಿಯಲ್ಲೂ ಕೂಡ ಪ್ರಸ್ತಾಪ ಮಾಡಲಾಗಿತ್ತು. ಈಗ ಅಂತಿಮ ವರದಿಯನ್ನ ಕೊಡಬೇಕಷ್ಟೇ. ಪುನಃ ಅವರ ವರದಿಯಲ್ಲಿ ಆಗಿರ್ತಕ್ಕಂತಹ ಅವ್ಯವಹಾರಗಳ ಬಗ್ಗೆ ಪ್ರತಿಪಕ್ಷಗಳನ್ನ ಇಕ್ಕಟ್ಟಿಗೆ ಸಿಲಿಸೋದಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಇನ್ನೊಂದು ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ವಿಪಕ್ಷಗಳು ಅಟ್ಯಾಕ್ ಮಾಡ್ತವೆ ಅಂತ ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಹೀಗಾಗಿ ನಾವು ಅದನ್ನು ಸುಗ್ರೀವಾಜ್ಞೆಯ ಮೂಲಕ ಹತ್ತಿಕ್ಕುವಂಥದ್ದು ಅಥವಾ ನಿಯಂತ್ರಣಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರ ಈ ತರದ ಕೌಂಟರ್ಗಾಗಿಯೂ ಕೂಡ ಒಂದಷ್ಟು ಪ್ಲಾನ್ ಮಾಡಿಕೊಂಡಿದೆ. ಸೊ 21ನೇ ತಾರೀಕಿನ ತನಕ ಅಧಿವೇಶನ ನಡೆಯುತ್ತೆ. ಈ ಮೊದಲ ವಾರದಲ್ಲಿ ಇವತ್ತು ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯುತ್ತೆ. ಸಹಜವಾಗಿ ರಾಜ್ಯಪಾಲರ ಭಾಷಣ ಸರ್ಕಾರ ಬರೆದು ಕೊಟ್ಟಿದ್ದನ್ನ ರಾಜ್ಯಪಾಲರು ಓದ್ತಾರೆ. ಹೀಗಾಗಿ ಸರ್ಕಾರಕ್ಕೆ ಶಬಾಷ್ಗಿರಿ ಅಂತೂ ರಾಜ್ಯಪಾಲರ ಭಾಷಣದಲ್ಲಿ ಸಿಗುತ್ತೆ. ಇದರಲ್ಲಿ ಪ್ರತಿಪಕ್ಷಗಳು ಯಾವ ಅಂಶಗಳನ್ನ ಉಲ್ಲೇಖ ಮಾಡಿ ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಎರಡೂ ಅಂದ್ರೆ ಈ ಅಧಿವೇಶನದಲ್ಲಿ ಬಹಳ ಗಮನಿಸಬೇಕಾಗಿರುವಂಥದ್ದು, ಒಂದು ಕಡೆ ಆಡಳಿತ ಪಕ್ಷ ಪ್ರತಿಪಕ್ಷದ ನಡುವಿನ ಅಸ್ತ್ರಗಳು ಒಂದು ಕಡೆ ಆದ್ರೆ, ಎರಡೂ ಪಕ್ಷಗಳಲ್ಲೂ ಕೂಡ ಒಂದು ಕಡೆ ಬಿಜೆಪಿಯಲ್ಲಿ ನಾಯಕತ್ವದ ವಿಚಾರವಾಗಿ ಜಟಾಪಟಿಗಳು ನಡೀತಾ ಇದೆ. ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಕೂಗು ಇದೆ. ಬೆಳಗಾವಿ ಅಧಿವೇಶನದಲ್ಲೂ ವಿರೋಧ ಪಕ್ಷಗಳಿಗೆ ಹಿನ್ನಡೆಯಾಗಿದ್ದು ಕೂಡ ಇದೇ ಜಟಾಪಟಿ. ಈಗ ಬೆಂಗಳೂರಿನ ಈ ಅಧಿವೇಶನ ಬಜೆಟ್ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಈ ವಿಚಾರ ಇನ್ನೂ ಜೀವಂತ ಇದೆ, ಇತ್ಯರ್ಥ ಆಗಿಲ್ಲ. ಹೀಗಾಗಿ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪದೇ ಇರತಕ್ಕಂಥವರು ಸದನದ ಒಳಗೆ ಪ್ರತಿಪಕ್ಷವಾಗಿ ಹೇಗೆ ಸಂಘಟಿತವಾಗಿ ಆಡಳಿತ ಪಕ್ಷದ ಮೇಲೆ ಮುಗಿಬೀಳ್ತಾರೆ ಅನ್ನೋದು ಒಂದು ಪ್ರಶ್ನೆ. ಆ ಒಂದು ಕುತೂಹಲ ಸಹಜವಾಗಿ ಇದ್ದೇ ಇದೆ. ಇನ್ನು ಆಡಳಿತ ಪಕ್ಷಕ್ಕೆ ಬಂದ್ರೆ ಇಲ್ಲಿಯೂ ಕೂಡ ಸಿಎಂ ಸ್ಥಾನದ ಕುರ್ಚಿಯ ಜಟಾಪಟಿಗಳು ನಡೀತಾ ಇದೆ. ಹೀಗಾಗಿ ವಿರೋಧ ಪಕ್ಷಗಳನ್ನ ಎದುರಿಸೋದಕ್ಕೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರಿರ್ಬೋದು ಅಥವಾ ಈ ಬಣಗಳ ನಡುವಿನ ಒಗ್ಗಟ್ಟು ಪ್ರದರ್ಶನ ಎಷ್ಟರ ಮಟ್ಟಿಗೆ ಆಗತ್ತೆ ಅನ್ನೋದು ಎಲ್ಲರೂ ಎದುರು ನೋಡ್ತಾ ಇರುವಂತಹ ಕುತೂಹಲ. ಸಹಜವಾಗಿ ಹಲವಾರು ವಿಚಾರಗಳನ್ನ, ಕಾನೂನು ಸುವ್ಯವಸ್ಥೆ ಇರ್ಬೋದು, ಮೈಕ್ರೋ ಫೈನಾನ್ಸ್ ಇರ್ಬೋದು, ಉದಯಗಿರಿ ಪ್ರಕರಣ ಇರ್ಬೋದು, ಜೊತೆಗೆ ಶಾಸಕರು ಅಧಿಕಾರಿಗಳಿಗೆ ಧಮಕಿ ಹಾಕಿರುವಂತದ್ದು ಇರ್ಬೋದು, ಈ ಎಲ್ಲಾ ವಿಚಾರಗಳನ್ನ ವಿರೋಧ ಪಕ್ಷವಾಗಿ ಬಿಜೆಪಿ ಪ್ರಸ್ತಾಪ ಮಾಡೋದಕ್ಕೆ ರೆಡಿ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಕೂಡ ಅದನ್ನ ಕೌಂಟರ್ ಮಾಡೋದಕ್ಕೆ ತಮ್ಮದೇ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ. ಈ ಎರಡೂ ಪಕ್ಷಗಳ ನಡುವೆ ಒಗ್ಗಟ್ಟಿನ ಮಂತ್ರ ಇದ್ರೆ ಅಧಿವೇಶನದಲ್ಲಿ ಎರಡೂ ಸಮರ್ಥವಾಗಿ, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಸಮರ್ಥವಾಗಿ ತಮ್ಮ ತಮ್ಮ ವಾದಗಳನ್ನ ಮಂಡಿಸಬಹುದು. ಒಂದು ಸಹಕಾರ ಸಿಗದೇ ಇದ್ರೆ, ವಿಪಕ್ಷಗಳಿಗೆ ಒಂದು ಟೀಮ್ ಸಹಕಾರ ಮಾಡಲಿಲ್ಲ ಅಂದ್ರೂ ಕೂಡ ವಿಪಕ್ಷವಾಗಿ ಸೋಲ್ಬೇಕಾಗತ್ತೆ. ಆಡಳಿತ ಪಕ್ಷದಲ್ಲೂ ಅಷ್ಟೇ, ಸಿಎಂ ಬೆನ್ನಿಗೆ ಎಲ್ಲರ ಶಾಸಕರು ನಿಂತುಕೊಂಡು ಆರ್ಗ್ಯೂ ಮಾಡಿದ್ರೆ ಮಾತ್ರ ಸದನದ ಒಳಗೆ ವಿಪಕ್ಷಗಳ ಟೀಕೆಗೆ ಉತ್ತರ ಕೊಡೋದಕ್ಕೆ ಸಹಾಯ ಆಗುತ್ತೆ. ಹೀಗಾಗಿ ಈ ಅಸ್ತ್ರಗಳೇನೇ ಇದ್ರೂ ಕೂಡ ಇಬ್ಬರ ನಡುವಿನ ಇರ್ತಕ್ಕಂಥ ನಾಯಕತ್ವ ವಿಚಾರದ ಗಲಾಟೆಗಳು, ಈ ಬಣಗಳು, ಸೊ ಇವು ಅಧಿವೇಶನದ ಒಳಗೆ ಹೇಗೆ ಕಾಣುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಮಧುಕರ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.